ಸ್ನೇಹಿತರೆ ನಮಸ್ಕಾರ. ನಿಮ್ಮ ಹುಡುಗ ಕೊಟ್ಟರಾಜಣ್ಣ. ನೋಡಿ ಸ್ನೇಹಿತರೆ, ಎಷ್ಟು ಸೂಪರಾಗಿ ಬಂದಿದೆ ಔಟ್ಲುಕ್ಕು. ಇದು ಮನೆ ಆಯ 14-11 ಅಷ್ಟೇ. ಸಿಂಪಲಾಗಿದೆ, ಭಾಳ ಚಿಕ್ಕದಾದ್ರೂ ಚೊಕ್ಕವಾಗಿ ನಾವು ಈ ಮನೆಯನ್ನು ಭಾಳ ಅದ್ಭುತವಾಗಿ ವಾಸ್ತು ಪ್ರಕಾರವಾಗಿ ಎಲ್ಲೆಲ್ಲಿ ಏನಿರಬೇಕು ಅಂತ ಕಟ್ಟಿದ್ದೀವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಒಳಗೆಲ್ಲ ಏನೇನಿದೆ ಅಂತ ತೋರಿಸ್ತೀನಿ ನೋಡಿರಿ. ಫ್ರಂಟು ಔಟ್ಲುಕ್ಕು ಭಾಳ ಅದ್ಭುತವಾಗಿದೆ. ಇದು ಇವತ್ತು ಸೋಮವಾರ ಗೃಹ ಪ್ರವೇಶ ಇದೆ. ನೋಡಿ ಸ್ನೇಹಿತರೆ, ಇದು ಫ್ರಂಟಿಂದ ಹೋದ ತಕ್ಷಣವೇ ಎಡಗಡೆಗೆ ಅಡುಗೆ ಮನೆ ಇದೆ ಸ್ನೇಹಿತರೆ. ಅಡುಗೆ ಮನೆ ಚಿಕ್ಕದಾದ್ರೂ ಭಾಳ ಅದ್ಭುತವಾಗಿ ನೋಡಿ ಸ್ನೇಹಿತರೆ, ಎಲ್ಲ ರೆಡಿಯಾಗಿದೆ. ಕಿಟಕಿ ಒಂದು, ಟೈಲ್ಸು, ಸೆಲ್ಫು, ಗ್ರಾನೈಟ್ ಕಲ್ಲು, ಮೇಲೆಗಡೆ ಸ್ಟಪ್ಪು ಎಲ್ಲ ನೀಟಾಗಿದೆ. ಇದು ಅಡುಗೆ ಮನೆ. ಇದು ಅಡುಗೆ ಮನೆಯಿಂದ ಹೋದ ತಕ್ಷಣ ಇದು ಹಾಲು ಸ್ನೇಹಿತರೆ. ಇದು ಚಿಕ್ಕದಾಗಿರೋದ್ರಿಂದನೇ ಕೆಳಗೆ ಒಂದು ಅಡುಗೆ ಮನೆ, ಒಂದು ಹಾಲ್ ಮಾಡಿದ್ದೀವಿ. ದೇವ್ರ ಮನೆ ರೆಡಿ ಮಾಡ್ತೀವಿ ಸ್ನೇಹಿತರೆ, ಒಂದು ಪ್ಲೈವುಡ್ಡಲ್ಲಿ. ನೋಡಿ ಸ್ನೇಹಿತರೆ, ಭಾಳ ಅದ್ಭುತವಾಗಿ ನೀಟಾಗಿ ಸುಂದರವಾಗಿ ಪೇಂಟೂ ಸಹ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಎರಡು ಬಾಗಿಲು, 2 ಕಿಟಕಿ ಇದೆ, ರೆಡಿ ಡೋರು ಸ್ನೇಹಿತರೆ. ಇಲ್ಲಿ ಒಂದು ಅಗ್ನಿಮೂಲಲ್ಲಿ ಬಾತ್ರೂಮ್ ಮಾಡಿದ್ವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಬಾತ್ರೂಮು. ಅದರಲ್ಲೂ ಸ್ನಾನನೇ ಮಾಡ್ಕೋಬೋದು. ಇತ್ತು ಟಾಯ್ಲೆಟೂ ಇದೆ ಸ್ನೇಹಿತರೆ. ಇದು ವರಾಂಡದಲ್ಲಿ ಮೇಲಕ್ಕೆ ಹೋಗೋಕ್ಕೆ ಡೂಪ್ಲೆಕ್ಸ್ ಥರ ಒಂದು ಮೆಟ್ಲು ಹಾಕ್ಕೊಂಡು ಸಂಪೂ ಸಹ ಕೆಳಗೆ ಒಂದು 2 ಟ್ಯಾಂಕ್ ಹಿಡಿಯೋಂಗೆ ಸಂಪೂ ಮಾಡಿದ್ದೀವಿ. ಹಾಗೆ ನೋಡಿ ಸ್ನೇಹಿತರೆ, ಇದು ಮೇಲೆಗಡೆ ಬಂದಾಗ ಒಂದು ಚೆನ್ನಾಗಿರಲಿ ಅಂತ ಎಲ್ಲ ಸುತ್ತ ಗ್ರಿಲ್ ಮಾಡ್ಕೊಂಡು ಇಲ್ಲಿ ಸಂಪ್ ತೋರಿಸ್ತೀವಿ. ನೋಡಿ ಸ್ನೇಹಿತರೆ, ಸಂಪೂ ಸಹ 1.5-2 ಟ್ಯಾಂಕ್ ನೀರು ಹಿಡಿತೈತೆ. ಇದು ಮೇಲೆ ಹೋಗೋಕ್ಕೆ ಟೇರ್ಕೇಸ್ ಸ್ನೇಹಿತರೆ. ಚಿಕ್ಕದಾಗಿ ಈಶಾನ್ಯ ಮೂಲೆಗೆ ಬರ್ದಂಗೆ ವಾಸ್ತು ಪ್ರಕಾರವಾಗಿ ಮೆಟ್ಲು ಹಾಕಿದ್ದೀವಿ. ಇದು ಮೇಲೆಗೆ ಬಂದಾಗ ತಿರ್ಗಾ ಮ್ಯಾಕ್ ಹತ್ತು ಹೋಗೋಕ್ಕೆ ಅಲ್ಲಿ ಒಂದು ಗ್ರಿಲ್ ಮೆಟ್ಲೂ ಸಹ ಹಾಕಿದ್ದೀವಿ. ಯಾವುದೇ ಕಾರಣಕ್ಕೂ ನೋಡಿ ಸ್ನೇಹಿತರೆ, ಇಲ್ಲೂ ಸಹ ಅಗ್ನಿಮೂಲೆಗೆ ಕಮೋಡ್ ಇಟ್ಕೊಂಡು ಒಂದು ಬಾತ್ರೂಮು ಟಾಯ್ಲೆಟ್ ಮಾಡಿಬಿಟ್ಟು ಮೇಲೆಗಡೆ ಹಟ್ಟನೂ ಮಾಡಿದ್ದೀವಿ. ಏನಾದರೂ ಸಾಮಾನು ಹಾಕೋಬೋದು ಕೆಳಗೂ ಸಹ. ಇದು ಎಂಟ್ರೆನ್ಸ್ ಬಂದಡಿಕೆ ಅಡುಗೆ ಮನೆ ಆಗಿತ್ತಲ್ಲ, ಇದು ಈಗ ಬೆಡ್ರೂಮ್ ಆಗಿದೆ ಸ್ನೇಹಿತರೆ. ಮೇಲೆಗಡೆಗೆ ಚಿಕ್ಕದಾಗಿ ಒಂದು ಬೆಡ್ರೂಮು, ಎಲ್ ಸೇಪ್ ಸೆಲ್ಫು, ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಸೆಲ್ಫ್ ಹಾಕಿದ್ದೀವಿ. ಇದು ಸಹ ರೆಡಿ ಡೋರು, 2 ಬಾಗಿಲು ವಾಸ್ತು ಪ್ರಕಾರವಾಗಿದೆ ಸ್ನೇಹಿತರೆ. ಇದು ಇನ್ನೊಂದು ದೊಡ್ಡ ಬೆಡ್ರೂಮು ಸ್ನೇಹಿತರೆ. ಯಾಕಂದರೆ ಕೆಳಗೆ ಹಾಲಾಗಿತ್ತಲ್ಲ, ಇದು ಮೇಲೆ ಬೆಡ್ರೂಮ್ ಮಾಡಿದ್ದೀವಿ. ಇದು ಡೂಪ್ಲೆಕ್ಸ್ ಥರ ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಭಾಳ ಅದ್ಭುತವಾಗಿ ನೀಟಾಗಿ ಬಂದಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ವರಾಂಡದಿಂದ ಮ್ಯಾಕ್ ಹೋದಾಗ ನೋಡಿ ಸ್ನೇಹಿತರೆ, ಇದು ಮ್ಯಾಕ್ ಹೋದರೆ ಇದು ಮೆಟ್ಲು ಗ್ರಿಲ್ಲಲ್ಲಿ ಮಾಡಿಸಿದ್ವಿ. ಯಾಕಂದರೆ ಕೆಳಗೆ ಸ್ವಲ್ಪ ಇದಾಗುತ್ತೆ, ಮೇಲೆ ಇಕ್ಕಟ್ಟಾಗುತ್ತೆ ನೋಡಿರಿ. ಅದಕ್ಕೆ ಮೆಟ್ಲಿಗೆ ಕಾಂಕ್ರೀಟ್ ಹಾಕಿದ್ದೀವಿ. ಸೋಲಾರ್ ಇದೆ ನೋಡಿರಿ, ಬಟ್ಟೆ ಒಕ್ಕಮಕ್ಕೆ ಮಾಡಿದ್ದೀವಿ. ಆಮೇಲೆ ಸಿಂಟೆಕ್ಸ್ ಇಡೋಕ್ಕೂ ಸಹ ಒಂದು 7 ಅಡಿ ಹೈಟ್ ಕಟ್ಟಿ ಆ ಸಿಂಟೆಕ್ಸು ಸಹ ಇಡೋದಕ್ಕೆ, ಬಟ್ಟೆ ಒಣಗಾಕೋದಕ್ಕೆ. ಆಮೇಲೆ ಫ್ಲೋರಿಂಗ್ ನೋಡಿ ಸ್ನೇಹಿತರೆ, ಸಿಂಟೆಕ್ಸು ಇದು ಬಟ್ಟೆ ಒಣಗಾಕೋದಕ್ಕೆ. ಮೆಟ್ಲಿಗೂ ಸಹ ಟಾಪ್ ಹಾಕಿದ್ದೀವಿ, ಮೇಲಿಂದ ನೀರು ಬರಬಾರ್ದು ಅಂತ. ಅದಕ್ಕೊಂದು ಗ್ರಿಲ್ಲಲ್ಲಿ ಇಕ್ಕಿದ್ದು ಭಾಳ ಅದ್ಭುತವಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ. ನಿಮ್ಮ ಹುಡುಗ ಕೊಟ್ಟಾರ ರಾಜಣ್ಣ. ಚಿಕ್ಕದಾದರೂ ಚಕ್ಕವಾಗಿ, ಕೀರ್ತಿ ದೊಡ್ಡದಾದರೂ ಮೂರ್ತಿ ದೊಡ್ಡದು.